ಓಂ ಶಾಂತಿ. ಮುರಳಿಯ ದಿನಾಂಕ 4/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆಯು ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡಲು ಬಂದಿದ್ದಾರೆ. ಇದರಿಂದ ಆತ್ಮಜ್ಯೋತಿಯು ಜಾಗೃತವಾಗುತ್ತದೆ. ಪ್ರಶ್ನೆ: ತಂದೆಗೆ ಮಾಡಿಸುವವರು ಎಂದು ಏಕೆ ಹೇಳಲಾಗಿದೆ? ಅವರು ಏನನ್ನು ಮಾಡುತ್ತಾರೆ ಮತ್ತು ಏನು ಮಾಡಿಸುತ್ತಾರೆ? ತಂದೆಗೆ ಮಾಡಿಸುವವರು ಎಂದು ಏಕೆ ಹೇಳಲಾಗಿದೆ? ಅವರು ಏನನ್ನು ಮಾಡುತ್ತಾರೆ ಮತ್ತು ಏನು ಮಾಡಿಸುತ್ತಾರೆ? ಉತ್ತರ: ತಂದೆಯು ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಮುರಳಿಯನ್ನು ತಿಳಿಸುವ ಕಾರ್ಯ ಮಾಡುತ್ತೇನೆ. ಮುರಳಿಯನ್ನು ತಿಳಿಸಿ ಮಂತ್ರವನ್ನು ಕೊಟ್ಟು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ ಮತ್ತು ನಿಮ್ಮ ಮೂಲಕ ಸ್ವರ್ಗದ ಉದ್ಘಾಟನೆ ಮಾಡಿಸುತ್ತೇನೆ. ನೀವು ಸಂದೇಶವಾಹಕರಾಗಿ ಎಲ್ಲರಿಗೂ ಸಂದೇಶ ಕೊಡುತ್ತೀರಿ. ನಾನು ನೀವು ಮಕ್ಕಳಿಗೆ ಆದೇಶ ನೀಡುತ್ತೇನೆ. ಇದೇ ನನ್ನ ಕೃಪೆ ಅಥವಾ ಆಶೀರ್ವಾದವಾಗಿದೆ. ಗೀತೆ. ಇಂದು ಬೆಳಗ್ಗೆ ಬಂದವರು ಯಾರು? ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಕಳೆದದ್ದು ಕಳೆದು ಹೋಯಿತು. ಏನು ಕಳೆಯಿತೋ ಅದನ್ನು ಮರೆತು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ವಿನಾಶಕ್ಕೆ ಮೊದಲೇ ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಎರಡನೇ ಪಾಯಿಂಟು: ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸತ್ಯವಾದ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಆಹಾರ ಪಾನೀಯಗಳು ಬಹಳ ಶುದ್ಧವಾಗಿರಲಿ. ಪವಿತ್ರ ಭೋಜನವನ್ನೇ ಸ್ವೀಕರಿಸಬೇಕಾಗಿದೆ. ವರದಾನ: ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಯ ಸೇವೆಯನ್ನು ಮಾಡುವಂತಹ ಜವಾಬ್ದಾರ ಆತ್ಮ ಭವ. ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಯ ಸೇವೆಯನ್ನು ಮಾಡುವಂತಹ ಜವಾಬ್ದಾರ ಆತ್ಮ ಭವ. ವರದಾನದ ವಿಶ್ಲೇಷಣೆ: ಯಾವುದೇ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಸದಾ ಈ ಸ್ಮೃತಿ ಇರಲಿ, ನಾನು ವಿಶ್ವದ ವೇದಿಕೆಯ ಮೇಲೆ ವಿಶ್ವ ಕಲ್ಯಾಣದ ಸೇವಾರ್ಥವಾಗಿ ನಿಮಿತ್ತನಾಗಿರುವೆನು. ನಾನು ನನ್ನ ಶ್ರೇಷ್ಠ ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯದ ಬಹಳ ದೊಡ್ಡ ಜವಾಬ್ದಾರಿಯು ಸಿಕ್ಕಿರುವುದು. ಈ ಸ್ಮೃತಿಯಲ್ಲಿ ಆಲಸ್ಯವೂ ಸಮಾಪ್ತಿಯಾಗುತ್ತದೆ ಹಾಗೂ ಸಮಯವು ವ್ಯರ್ಥವಾಗುವುದರಿಂದ ಉಳಿತಾಯ ಆಗಿಬಿಡುತ್ತದೆ. ಒಂದೊಂದು ಕ್ಷಣವನ್ನು ಅಮೂಲ್ಯವೆಂದು ತಿಳಿದುಕೊಂಡು ಅದನ್ನು ವಿಶ್ವ ಕಲ್ಯಾಣದ ಅಥವಾ ಜಡ ಚೈತನ್ಯವನ್ನು ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಸಫಲ ಮಾಡುತ್ತಾ ಇರುತ್ತೀರಿ. ಸ್ಲೋಗನ್: ಈಗ ಯೋಧರಾಗುವುದಕ್ಕೆ ಬದಲಾಗಿ ನಿರಂತರ ಯೋಗಿ ಆಗಿರಿ. ಈಗ ಯೋಧರಾಗುವುದಕ್ಕೆ ಬದಲಾಗಿ ನಿರಂತರ ಯೋಗಿ ಆಗಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ದುಃಖಿ ಆತ್ಮರ ಮನಸ್ಸಿನಲ್ಲಿ ಈಗ ವಿನಾಶವಾಗಲಿ ಎನ್ನುವ ಧ್ವನಿ ಎದ್ದೇಳುತ್ತದೆ, ಹಾಗೆಯೇ ನೀವು ವಿಶ್ವ ಕಲ್ಯಾಣಕಾರಿ ಆತ್ಮರ ಮನಸ್ಸಿನಲ್ಲಿ ಈಗ ಬೇಗನೆ ಸರ್ವರ ಕಲ್ಯಾಣವಾಗಲಿ ಎನ್ನುವ ಸಂಕಲ್ಪ ಉತ್ಪನ್ನವಾಗಲಿ. ಆಗಲೇ ಸಮಾಪ್ತಿಯಾಗುವುದು. ವಿನಾಶಕಾರಿಗಳಿಗೆ ಕಲ್ಯಾಣಕಾರಿ ಆತ್ಮರ ಸಂಕಲ್ಪದ ಸೂಚನೆ ಬೇಕಾಗಿದೆ. ಅದಕ್ಕೆ ತಮ್ಮ ಎವರೆಡಿಯಾಗುವ ಶಕ್ತಿಶಾಲಿ ಸಂಕಲ್ಪದಿಂದ ಜ್ವಾಲಾರೂಪ ಯೋಗದ ಮೂಲಕ ವಿನಾಶ ಜ್ವಾಲೆಯನ್ನು ಹೆಚ್ಚಿಸಿ. ಓಂ ಶಾಂತಿ.